ದೇಶದ ಅತಿದೊಡ್ಡ ವೈಮಾನಿಕ ದುರಂತಕ್ಕೆ ಅಹಮದಾಬಾದ್ನ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಸಾಕ್ಷಿಯಾಗಿದೆ. ಆಕಾಶದಲ್ಲಿ ಹಾರಾಡುವ ಕನಸು ಆಕಾಶದಲ್ಲಿಯೇ ಕಮರಿ ಹೋಗಿದೆ. ಏರ್ ಇಂಡಿಯಾ ಗಗನಸಖಿ ರೋಶಿನಿ ದಾರುಣ ಅಂತ್ಯ ಕಂಡಿದ್ದಾರೆ ದುರಂತದಲ್ಲಿ. ಏರ್ ಇಂಡಿಯಾ ವಿಮಾನ ಪತನದಲ್ಲಿ 28 ವರ್ಷದ ರೋಶಿನಿ ಸಾವನ್ನಪ್ಪಿದ್ದಾರೆ. ಮುಂಬೈನಲ್ಲಿ ವಿದ್ಯಾಭ್ಯಾಸವನ್ನು ಮುಗಿಸಿ ಗಗನಸಖಿಯಾಗಿ ಕೆಲಸಕ್ಕೆ ಜಾಯ್ನ್ ಆಗಿದ್ದು, ಮಗಳ ಸಾವಿನ ಸುದ್ದಿ ಆಘಾತವನ್ನು ತಂದಿಟ್ಟಿದೆ ಕುಟುಂಬಕ್ಕೆ. ರೋಶಿನಿಯವರ ಫೋಟೋವನ್ನು ಗಮನಿಸ್ತಾ ಇದ್ದೀರಿ. ಜಸ್ಟ್ 28 ವರ್ಷ. ಈಗಷ್ಟೇ ಎಜುಕೇಷನ್ ಮುಗಿಸಿ ಗಗನಸಖಿ ಆಗಬೇಕು ಅನ್ನುವಂತಹ ಕನಸನ್ನು ನನಸು ಮಾಡಿಕೊಂಡು ವೃತ್ತಿ ಜೀವನವನ್ನು ಆರಂಭಿಸಿದರು. ಆ ಖುಷಿ, ಆ ಸ್ಯಾಟಿಸ್ಫ್ಯಾಕ್ಷನ್, ಆಕೆಯ ಕನಸು ಎಲ್ಲವೂ ಕೂಡ ಕಮರಿ ಹೋಗಿದೆ. ಆಕೆ ಕಂಡಂತಹ ಕನಸು ನುಚ್ಚು ನೂರಾಗಿ ಹೋಗಿದೆ. ಗಗನಸಖಿಯಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದರು ರೋಶಿನಿ. ಕುಟುಂಬಕ್ಕೆ ಈ ಸುದ್ದಿಯನ್ನು ಅರಗಿಸಿಕೊಳ್ಳುವುದಕ್ಕಾಗ್ತಾ ಇಲ್ಲ. ಈಗಷ್ಟೇ ಮಗಳು ಎಜುಕೇಷನ್ ಮುಗಿಸಿದ್ಲು, ಈಗಷ್ಟೇ ಕೆಲಸಕ್ಕೆ ಜಾಯ್ನ್ ಆಗಿದ್ಲು, ತುಂಬ ಖುಷಿಯಲ್ಲಿ ಓಡಾಡ್ತಾ ಇದ್ಲು, ಕೆಲಸದ ಬಗ್ಗೆ ಮಾತನಾಡ್ತಾ ಇದ್ಲು. ಎಲ್ಲವೂ ಕೂಡ ಕನಸಿನ ರೀತಿಯಲ್ಲಿ ಭಾಸವಾಗ್ತಾ ಇದೆ ಅಂಥೇಳಿ ಕುಟುಂಬಸ್ಥರು ಕಣ್ಣೀರಿಡ್ತಾ ಇದ್ದಾರೆ. ಕೆಲಸ ಮಾಡ್ತಾನೆ ರೋಶಿನಿ ದುರಂತ ಅಂತ್ಯವನ್ನು ಕಂಡಿದ್ದಾರೆ. ಮುಂಬೈನಲ್ಲಿ ವಿದ್ಯಾಭ್ಯಾಸ ಮುಗಿಸಿದ್ದು, ಅಹಮದಾಬಾದ್ನಲ್ಲಿ ಕೆಲಸವನ್ನು ಮಾಡ್ತಾ ಇದ್ರು. ಗಗನಸಖಿ ಆಗಬೇಕು ಅನ್ನೋದು ಆಕೆಯ ಡ್ರೀಮ್ ಆಗಿತ್ತು. ಆ ಕನಸು ನನಸಾಗಿ ವೃತ್ತಿ ಜೀವನವನ್ನು ಆರಂಭಿಸಿ ಕೈ ತುಂಬ ಸಂಪಾದನೆ ಕೂಡ ಮಾಡ್ತಾ ಇದ್ರು ರೋಶಿನಿ. ಅದೆಲ್ಲವೂ ಕೂಡ ಕ್ಷಣಿಕ ಅಷ್ಟೆ. ಈ ವಿಮಾನ ದುರಂತದಲ್ಲಿ ದಾರುಣ ಅಂತ್ಯ ಕಂಡಿದ್ದಾರೆ. ಕುಟುಂಬಸ್ಥರು ಈ ಸ್ಥಿತಿಯಲ್ಲಿ ಮಗಳ ದೇಹವನ್ನು ನೋಡಿ, ಪರಿಸ್ಥಿತಿಯನ್ನು ನೋಡಿ ಮಮ್ಮಲ ಮರುಗ್ತಾ ಇದ್ದಾರೆ, ಗೋಳಾಡ್ತಾ ಇದ್ದಾರೆ. ಈ ರೀತಿಯ ಕಷ್ಟ ಬೇರೆ ಯಾರಿಗೂ ಕೊಡಬೇಡ ಅಂಥೇಳಿ ದೇವರಿಗೇನೆ ಶಪಿಸ್ತಾ ಇದ್ದಾರೆ.